ಕೆಲವು ವಿಧಾನಸಭಾ ಕ್ಷೇತ್ರದ ವೈದ್ಯ ಒಬ್ಬರು ಅಧ್ಯಕ್ಷರನ್ನು ಚುನಾವಣೆ ಮಾಡಿದ್ವಿ. ಅದರಲ್ಲೂ ಚುನಾಯಿತ ಆದಂತ ಪ್ರತಿನಿಧಿಗಳ ಹೆಸರು ಹೇಳ್ತೀನಿ. ಕಲಬುರಗಿ ಗ್ರಾಮಾಂತರ ತಾಲೂಕನ್ನು ಶ್ರೀ ಗಂಗಪ್ಪ ಗೌಡ ಬೋಧನವರು, ಶಹಬಾದ್ ಮಂಡಲ ಅಧ್ಯಕ್ಷರಾಗಿ ಶ್ರೀ ನಿಂಗಣ್ಣ ಹುಳುಗೋಳ್ಕರ್, ಜವರ್ಗಿ ಮಂಡಲ ಅಧ್ಯಕ್ಷರಾಗಿ ಶ್ರೀ ದೇವೇಂದ್ರ ಮುತ್ಕೋಡ್ ಜವರ್ಗಿ, ಆಮೇಲೆ ಚಿತ್ತಾಪುರದ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ, ಸೇಡಂದು ಶ್ರೀ ಶಿವಶರಣಪ್ಪ ಶಂಕರ್, ಚಿಂಚೋಳಿದು ಶ್ರೀ ವಿಜಯ್ ಕುಮಾರ್ ಜಂತಿ. ಅಫಜಲ್ಪುರ್ ಮತ್ತು ಆಳಂದು ಆ ಪ್ರಕ್ರಿಯೆಯಲ್ಲಿ ಅಲ್ಲಿ ಅಡ್ಯಾಕ್ ಮಾಡಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಸದಸ್ಯತ್ವ ಸಂಖ್ಯೆ ಕಡಿಮೆ ಇದ್ದಕ್ಕಾಗಿ ಅಲ್ಲಿ ಚುನಾವಣೆ ಆಗಿಲ್ಲ. ಅದು ಅಡ್ಯಾಕ್ ಕಮಿಟಿ ಆಗ್ತದೆ, ಕೆಲವು ದಿನಗಳು ಇದು ಮಾಡ್ತೀವಿ. ಅದೇ ತರ ಗ್ರಾಮಾಂತರ ಕಲಬುರಗಿ ಅಧ್ಯಕ್ಷರ ಚುನಾವಣೆ ಆಯಿತು. ಅದರಲ್ಲಿ ಆಳಂದ ಮತ್ತು ಅಫಜಲ್ಪುರ್ ಅವೆರಡು ಅಡ್ಯಾಕ್ ಮಾಡೋದಿದೆ. ಕಲಬುರಗಿ ಗ್ರಾಮಾಂತರದ ಜಿಲ್ಲಾ ಅಧ್ಯಕ್ಷರಿಗಾಗಿ ಚುನಾವಣೆ ಆಯಿತು. ಅದರಲ್ಲಿ ಸರ್ವಾನುಮತದಿಂದ ಎಲ್ಲರೂ 2-3 ತಿಂಗಳ ಕೇಳಿ ಎಲ್ಲರದ್ದು ಒಪಿನಿಯನ್ ಮಾಡಿ ಎಲ್ಲರದ್ದು ಮಾಡಿ ಎಲ್ಲರದ್ದು ಒಂದೇ ಹೆಸರು ಒಮ್ಮಟ್ಟಿನಿಂದ ನಮ್ಮ ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ ಮತ್ತು ನಮ್ಮ ಹಿರಿಯ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ಮಂಡಲ ಅಧ್ಯಕ್ಷರುಗಳೆಲ್ಲ ಅವರ ಒಪಿನಿಯನ್ ಮೇಲೆ ಶ್ರೀ ಅಶೋಕ್ ಬಗ್ಲೀರನ್ನ ಮುಂದಿನ 3 ವರ್ಷಕ್ಕೆ ಕಲಬುರಗಿ ಗ್ರಾಮಾಂತರ ಅಧ್ಯಕ್ಷರನ್ನಾಗಿ ಚುನಾಯಿತರಾಗಿದ್ದರೆ ಇವತ್ತು ನಾನು ಅವರ ಹೆಸರನ್ನು ಘೋಷಿಸುತ್ತೇನೆ. ಬರತಕ್ಕಂಥ ದಿನಗಳಲ್ಲಿ ಈ ಪಕ್ಷವನ್ನು ಕೆಳಮಟ್ಟದಿಂದ ಸಂಘಟಿಸುತ್ತಾ ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲಿ ಭವ್ಯ ಭವಿಷ್ಯದ ಭಾರತದ ಒಂದು ತಳಹದಿ ಹಾಕೋದಕ್ಕೆ ಶ್ರೀ ಅಶೋಕ್ ಬಗ್ಲಿಯವರು ಅವರು ಕಾರ್ಯ ಮಾಡ್ತಾರೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ದೇವರವರಿಗೆ ಇನ್ನು ಪಾರ್ಟಿಯ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಕೇಳಿಸಿ ಅವರು ಶುಭ ಹಾರೈಸುತ್ತೇನೆ.